ಎಲ್ಲಾರ ಬಾಯಲ್ಲೂ ಒಂದೇ, ಬಿಗ್ ಬಾಸ್ ಯಾವಾಗ ಮುಗಿಯುತ್ತೆ, ಯಾರೆಲ್ಲ ಫೈನಲ್ಸ್ ಹಾಕ್ತಾರೆ, ಯಾರೆಲ್ಲ ಫಿನಾಲೆಗೆ ಬರ್ತಾರೆ. ಜನವರಿ 17ನೇ ತಾರೀಕು ಹಾಗೆ 16ನೇ ತಾರೀಕು ಫಿನಾಲೆ ನಡೀತಾ ಇದೆ. ಅಂದರೆ ಗಿಲ್ಲಿಯವ್ರು ವಿನ್ ಆಗಬಹುದು, ಆ ಕೆಪಾಸಿಟಿ ಇದೆ, ಹಾಗೆ ಹೀಗೆ ಅಂತ ಒಂದಷ್ಟು ಜನ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಅನಿಸಿಕೆ ಅಂತ ಹೇಳ್ಬಹುದು. TRPಯಲ್ಲಿ ನಂಬರ್ 1 ಇದೆ ಅಂತಂದಾಗ ಒಂದಷ್ಟು ಜನರು ಆ ಬಿಗ್ ಬಾಸ್ ಶೋನ ನೋಡ್ತಾ ಇರ್ತಾರೆ. ಫೈನಲಿ ವಿನ್ನರ್ ಯಾರಾಗಬಹುದು ಅಂತ ಎಲ್ಲೂ ಕೂಡ ಹಿಂಟ್ ಬಿಟ್ಕೊಟ್ಟಿಲ್ಲ. ಆಕ್ಚುಲಿ ಸಂಗೀತ ಶೃಂಗೇರಿ ಅವರು ಗೆಲ್ಬೇಕಾಗಿತ್ತು, ಆದ್ರೆ ಕಾರ್ತಿಕ್ ಅವರು ಗೆದ್ದುಬಿಟ್ರು. ಕಾದ್ ನೋಡ್ಬೇಕು 50 ಲಕ್ಷ ದುಡ್ಡು ಹಾಗೆ ಟ್ರೋಫಿಯನ್ನ ಯಾರು ತಗೊಂಡು ಹೋಗ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಎಲ್ಲಾರ ಬಾಯಲ್ಲೂ ಒಂದೇ, ಬಿಗ್ ಬಾಸ್ ಯಾವಾಗ ಮುಗಿಯುತ್ತೆ, ಯಾರೆಲ್ಲ ಫೈನಲ್ಸ್ ಹಾಕ್ತಾರೆ, ಯಾರೆಲ್ಲ ಫಿನಾಲೆಗೆ ಬರ್ತಾರೆ, ಎಷ್ಟು ಎಲಿಮಿನೇಷನ್ ಆಗಬಹುದು, ಲಾಸ್ಟ್ ಎಂಡಲ್ಲಿ ಎಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದೆ. ಜನವರಿ 17ನೇ ತಾರೀಕು ಹಾಗೆ 16ನೇ ತಾರೀಕು ಫಿನಾಲೆ ನಡೀತಾ ಇದೆ ಬಿಗ್ ಬಾಸ್ದು. ಯಾರು ಗೆಲ್ತಾರೆ, ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ, ಒಬ್ರಿಗೂ ಕೂಡ ಒಂಚೂರು ಎಲ್ಲರಿಗೂ ಕ್ಯೂರಿಯಸ್ ಇದೆ. ಒಂಚೂರು ಕೂಡ ಹಿಂಟ್ ಸಿಕ್ಕಿಲ್ಲ ಯಾರಿಗೂ ಕೂಡ. ಲಾಸ್ಟ್ 6 ಜನನ ಉಳಿಸ್ಕೊಂಡಿದ್ರು ಬಿಗ್ ಬಾಸ್ ಮನೆ ಒಳಗಡೆ. 6 ಜನನ ಇಟ್ಕೊಂಡು ಒಬ್ರು ಕಪ್ಪೆತ್ಕೊಳ್ತಾರೆ. ಸೊ ಈ ಬಾರಿನೂ ಅದೇ ಥರ ಮಾಡಬಹುದಾ ಅಂತ ಒಂದಷ್ಟು ಇದೆ. ಈ ಸತಿ ಬಿಗ್ ಬಾಸ್ ಮನೇಲಿ 8 ಜನ ಇದ್ದಾರೆ. ಗಿಲ್ಲಿಯವರಾಗಿರಬಹುದು, ರಘು ಅವರಾಗಿರಬಹುದು, ಅಶ್ವಿನಿ ಅವರಾಗಿರಬಹುದು, ಕಾವ್ಯ ಅವರಾಗಿರಬಹುದು, ರಾಶಿಕಾ ಹಾಗೆ ರಕ್ಷಿತಾ, ಇಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ ಪ್ರೆಸೆಂಟ್ ಇದ್ದಾರೆ. ಎಷ್ಟು ಜನ ಎಲಿಮಿನೇಟ್ ಆಗಬಹುದು, ಫಿನಾಲೆ ಬರೋ ಅಷ್ಟರೊಳಗಡೆ ಎಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು? ಒಂದಷ್ಟು ಜನ ಹೇಳ್ತಿದ್ದಾರೆ 6 ಜನ ಉಳ್ಕೊಳ್ಬಹುದು. ಯಾಕಂದರೆ ಲಾಸ್ಟ್ ಸೀಸನ್ 11ನೇ ಸೀಸನ್ನಲ್ಲಿ ಹಾಗೆ 10ನೇ ಸೀಸನ್ನಲ್ಲಿ 6 ಜನ ಫಿನಾಲೆಗೆ ಬರ್ತಾರೆ. 6 ಜನದಲ್ಲಿ ಒಬ್ಬರು ಕಪ್ಪನ್ನು ಎತ್ಕೊಳ್ತಾರೆ. ಸೊ ಈ ರೀತಿನೂ ಅದೇ ಥರ ಮಾಡಬಹುದಾ ಅಂತ ಒಂದಷ್ಟು ಜನರ ಪ್ರಶ್ನೆಯಾಗಿದೆ. ಇದಿಷ್ಟು ಬಿಗ್ ಬಾಸ್ ಮನೆಯ ಅಪ್ಡೇಟ್ಸ್ ಅಂತಲೇ ಹೇಳ್ಬಹುದು. ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಒಂದಷ್ಟು ಜನರ ಪಬ್ಲಿಕ್ ಬೈಟ್ಸ್ನ ನಾನು ನೋಡ್ದಂಗೆ, ನಾನು ಒಂದಷ್ಟು ಜನರ ಇಂಟರ್ವ್ಯೂ ಮಾಡಿದಾಗ ಒಂದಷ್ಟು ಜನ ಹೇಳಿದ್ದೇನಂತಂದರೆ ಗಿಲ್ಲಿಯವ್ರು ವಿನ್ ಆಗಬಹುದು, ಆ ಕೆಪಾಸಿಟಿ ಇದೆ, ಹಾಗೆ ಹೀಗೆ ಅಂತ ಒಂದಷ್ಟು ಜನ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಅನಿಸಿಕೆ ಅಂತ ಹೇಳಬಹುದು. ಈ 3 ತಿಂಗಳುಗಳ ಕಾಲ ಒಬ್ರಿಗೂ ಕೂಡ ಬೇಜಾರೇ ಆಗಿರಲ್ಲ. ಹೆಂಗೆ ಹೋಯ್ತು ಅಂತಲೇ ಗೊತ್ತಿರಲ್ಲ. ಆರಾಮಾಗಿ ಒಂದು 11 ಗಂಟೆ ತನಕ ಬಿಗ್ ಬಾಸ್ ನೋಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋರು. ಒಂದು ಎಂಟರ್ಟೈನ್ಮೆಂಟ್ ಅಂತ ತುಂಬ ಜನಕ್ಕೆ ಸಿಗ್ತಿತ್ತು. ತುಂಬ ಜನ ಹೇಳ್ಬೋದು ಅದು ಯಾವುದಾದ್ರು ದರಿದ್ರ ಶೋ, ನಾವು ಅದನ್ನು ನೋಡಲ್ಲ, ಹಾಗೆ ಹಿಂಗೆ ಅಂತ ಹೇಳ್ಬೋದು. ಬಟ್ TRPಯಲ್ಲಿ ನಂಬರ್ 1 ಇದೆ ಅಂತಂದಾಗ ಒಂದಷ್ಟು ಜನರು ಆ ಬಿಗ್ ಬಾಸ್ ಶೋನ ನೋಡ್ತಾ ಇರ್ತಾರೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಕ್ತಾಯ ಆಗ್ತದೆ. ಒಂದಷ್ಟು ಜನಕ್ಕೆ ಆ ಟೈಮಲ್ಲಿ ಬೇರೆ ಏನಪ್ಪ ಮಾಡೋದು, ಎಂಟರ್ಟೈನ್ಮೆಂಟ್ ಸಿಗುತ್ತೋ ಸಿಗಲ್ವೋ, ಮತ್ತು ಬೇರೆ ಯಾವ ಶೋಗೆ ಅಡಿಕ್ಟ್ ಆಗೋದು ಅಂತ ಒಂದಷ್ಟು ಜನರ ಪ್ರಶ್ನೆ. ಇನ್ನೊಂದಷ್ಟು ಜನ ಅಯ್ಯಪ್ಪ ಫಸ್ಟ್ ಇದು ಮುಗಿದ್ರೆ ಸಾಕು, ನಮ್ಮನೇಲಿ ಯಾವಾಗಲೂ ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ, ಇದು ಮುಗಿದ್ರೆ ಸಾಕು ಅಂತ ಅನ್ನೋರು ಸ್ವಲ್ಪ ಜನ. ನಾನು ಅದರಲ್ಲಿ ಒಬ್ಳಾಗಿದ್ದೀನಿ. ಯಪ್ಪ ಈ ಬಿಗ್ ಬಾಸ್ ಯಾವಾಗ ಮುಗಿಯುತ್ತೆ, ನನ್ನ ತಂಗಿ ಯಾವಾಗಲೂ ಬಿಗ್ ಬಾಸ್ ನೋಡ್ತಿರ್ತಾಳೆ, ಈ ಬಿಗ್ ಬಾಸ್ ಫಸ್ಟ್ ಮುಗಿದ್ರೆ ಬೇಗನಾದ್ರು ಬಂದು ತಿಂದು ಮಲ್ಕೊಳ್ತಾಳೆ, ಆ ಥರ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ. ಇನ್ನು ಒಂದು ಸ್ವಲ್ಪ ದಿನದಲ್ಲೇ, 1-2 ವಾರದಲ್ಲೇ ಬಿಗ್ ಬಾಸ್ ಮುಗಿತಾ ಇದೆ. ಒಂದಷ್ಟು ಜನಕ್ಕೆ ಬೇಜಾರಾಗ್ತದೆ ಬಿಗ್ ಬಾಸ್ ಮುಗಿತಾ ಇರೋದ್ರಿಂದ, ಇನ್ನೊಂದಷ್ಟು ಜನಕ್ಕೆ ಖುಷಿ ಸಿಗ್ತಾ ಇದೆ. ಸೊ ಫೈನಲಿ ವಿನ್ನರ್ ಯಾರಾಗಬಹುದು ಅಂತ ಎಲ್ಲೂ ಕೂಡ ಹಿಂಟ್ ಬಿಟ್ಕೊಟ್ಟಿಲ್ಲ. ಯಾರಿಗೂ ಏನೂ ಸಿಕ್ಕೇ ಇಲ್ಲ. ಫೈನಲ್ ನೋಡಬೇಕು, ಈ ಮನೆಯಿಂದ ವಿಡಿಯೋ ಕಾಲೆಲ್ಲ ಬರುತ್ತಲ್ಲ, ಆಗ ನೋಡಬೇಕು. ಯಾಕೆಂದರೆ ಲಾಸ್ಟ್ ಸೀಸನ್ನಲ್ಲಿ ಒಂದಷ್ಟು ಜನ ಹೇಳಿದರು ಆ್ಯಕ್ಚುಲಿ ಸಂಗೀತ ಶೃಂಗೇರಿ ಅವರು ಗೆಲ್ಲಬೇಕಾಗಿತ್ತು, ಆದರೆ ಕಾರ್ತಿಕ್ ಅವರು ಗೆದ್ದುಬಿಟ್ರು. ಸಿಂಪತಿನ ಗಿಟ್ಟಿಸ್ಕೊಂಡ್ರು. ಅವ್ರ ಅಕ್ಕ ಒಂದು ಹಳೆಯ ಮನೆಯಲ್ಲಿ ಇದ್ಕೊಂಡು ವಿಡಿಯೋ ಕಾಲ್ ಮಾಡಿ ಈ ರೀತಿಯಾಗಿ ಸಿಂಪತಿನ ಗಿಟ್ಟಿಸ್ಕೊಂಡು ಅವ್ರು ಗೆದ್ದರು ಅಂತ ಒಂದಷ್ಟು ಜನರು ಹೇಳ್ತಾರೆ. ಬಟ್ ಆದರೆ ರಿಯಾಲಿಟಿ ಬಂದು ಅವ್ರೇನು ಹೇಳಿದ್ರು ಅಂದರೆ ಅದಿರೋದೇ ನಿಜ, ಅದು ನನ್ನ ಮನೆ, ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿದ್ರು. ಸೊ ಅಷ್ಟು ಹೇಳಿದ್ರು ಅವರು. ಬಟ್ ನೋಡಬೇಕು ಅಂತ ಒಂದಷ್ಟು ಜನರು ಆಲ್ರೆಡಿ ಬಿಗ್ ಬಾಸ್ ಪ್ರೋಮೋಗಳಿಗೆಲ್ಲ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಪ್ರತಿಯೊಂದು ಪ್ರೋಮೋಗೂ ಗಿಲ್ಲಿ ವಿನ್ನರ್ ಅನ್ನೋರು ಲೈಕ್ ಮಾಡಿ ಈ ರೀತಿಯಾದಂತಹ ಒಂದಷ್ಟು ಕಮೆಂಟ್ ಸೆಕ್ಷನ್ನ ನಾವು ನೋಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ನೋಡಬಹುದು ಇದನ್ನೆಲ್ಲ. ಸೊ ಕಾದ್ ನೋಡಬೇಕು ಬಿಗ್ ಬಾಸ್ ಮನೇಲಿ ಯಾರು ಈ ಬಾರಿ ಗೆಲ್ತಾರೆ, ಯಾರು ಕಪ್ಪನ್ನು ತಗೊಳ್ತಾರೆ. ಗೆದ್ದವರಿಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ನೋಡಬೇಕು ಈ ಬಾರಿ 50 ಲಕ್ಷ ಕ್ಯಾಶ್ ಪ್ರೈಸನ್ನು ಯಾರು ತಗೊಳ್ತಾರೆ, ಜೊತೆಗೆ ಯಾರಿಗೆ ಈ ಒಂದು ಟ್ರೋಫಿ ಸಿಗುತ್ತೆ, ಕಾದು ನೋಡಬೇಕು. ಬಟ್ ಒಂದಷ್ಟು ಜನರ ಆನ್ಸರ್ ಬಂದು ಗಿಲ್ಲಿ ಅವ್ರು ಗೆಲ್ಲಬೇಕು ಅಂತ, ಇನ್ನೊಂದಷ್ಟು ಜನ ಇನ್ನೊಂದಷ್ಟು ಜನ ಅಶ್ವಿನಿ ಅವ್ರು ಗೆಲ್ಲಬೇಕು, ಇನ್ನೊಂದಷ್ಟು ಜನ ರಕ್ಷಿತಾ ಗೆಲ್ಲಬೇಕು, ಇನ್ನೊಂದಷ್ಟು ಜನ ಗಿಲ್ಲಿ ಗೆದ್ರೆ ಮಾತ್ರ ಬಿಗ್ ಬಾಸ್ನ ಜೆನ್ಯೂನು ರಿಯಲ್ ಅಂತ ಅಂದ್ಕೊಳ್ತೀವಿ ಅಂತ ಒಂದಷ್ಟು ಜನ
ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಒಟ್ಟು ಫೈನಲ್ ಆಗಿ ಕಪ್ಪು ಅದ್ರ ಜೊತೆಗೆ 50 ಲಕ್ಷ ಕ್ಯಾಶ್ ಪ್ರೈಸ್ನ ಯಾರು ತಗೊಳ್ತಾರೆ ಕಾದ್ ನೋಡಬೇಕು. ಫೈನಲ್ ಆಗಿ ಬಿಗ್ ಬಾಸ್ ನೋಡ್ತಿರೋರಿಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ಗೆಲ್ಲಬೇಕು ಈ ಸಲದ ಬಿಗ್ ಬಾಸ್, ವಿನ್ನರ್ ಯಾರಾಗಬೇಕು, ರನ್ನರ್ ಅಪ್ ಯಾರಾಗಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ ಜೊತೆಗೆ ಬಿಗ್ ಬಾಸ್ ನೋಡೋದನ್ನು ಮುಗಿಸೋದು ಇನ್ನೇನು 2 ವಾರದಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ. ಅದು ಮುಗಿದ ನಂತರ ಯಾವ ಒಂದು ಶೋ ಇಷ್ಟಪಟ್ಟು ನೋಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದಷ್ಟು ಜನಕ್ಕೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಫೇವ್ರೆಟ್ ರಿಯಾಲಿಟಿ ಶೋ ಯಾವುದು ಅಂತ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ತಮಿಳ್ ಬಿಗ್ ಬಾಸ್ನು ಕೂಡ ನಾನು ವಾಚ್ ಮಾಡ್ದಂಗೆ ನಿನ್ನೆ ಆಲ್ರೆಡಿ ಅದ್ರದ್ದು ಅಪ್ಡೇಟ್ ಕೊಟ್ಟಿದ್ದೆ, ಸಖತ್ತಾಗಿತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಒಂದಷ್ಟು ಜನ ಕೆಳಗಡೆ ಕಮೆಂಟ್ ಮಾಡಿದ್ದಾರೆ ಏನಂತ, ನಮ್ಮ ಬಿಗ್ ಬಾಸಲ್ಲಿ ಅಶ್ವಿನಿ ಅವ್ರನ್ನ ಫಸ್ಟ್ ಹೊರಗಡೆ ಹಾಕಬೇಕು, ಅವ್ರಿಗೆ ಫಸ್ಟು ರೆಡ್ ಕಾರ್ಡನ್ನು ತೋರಿಸ್ಬೇಕು ಅಂತ. ತಮಿಳಲ್ಲಿ ಇಬ್ಬರಿಗೆ ರೆಡ್ ಕಾರ್ಡನ್ನು ತೋರಿಸಿದ್ರಲ್ಲ, ಸೊ ಇದರಲ್ಲೂ ಕೂಡ ಅಶ್ವಿನಿ ಅವ್ರನ್ನ ಹೊರಗಡೆ ಹಾಕಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ ಸೆಕ್ಷನ್ನ ನೋಡಿ ನನಗಂತೂ ನಗು, ಸಿಕ್ಕಾಬಟ್ಟೆ ನಗು ಬಂತು. ಅಂದರೆ ತಮಿಳ್ ಬಿಗ್ ಬಾಸಲ್ಲಿ ಸಿಕ್ಕಾಬಟ್ಟೆ ದೊಡ್ಡ ಇನ್ಸಿಡೆಂಟ್ ಆಗುತ್ತೆ, ಆಗ ಇಬ್ಬರಿಗೆ ರೆಡ್ ಕಾರ್ಡನ್ನು ತೋರಿಸ್ತಾರೆ. ಸೊ ಕನ್ನಡದಲ್ಲಿ ಯಾರನ್ನ ಅಂತ ಮೆನ್ಷನ್ ಮಾಡಿ ಅಂತಂದರೆ ಅಶ್ವಿನಿ ಅವ್ರನ್ನ ಫಸ್ಟ್ ನಂಬರ್ 1 ಪ್ಲೇಸಲ್ಲಿ ಇಟ್ಟಿದ್ದಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ ಅಂದರೆ ಅಶ್ವಿನಿ ಅವ್ರು ಗುಡ್, ಅವ್ರು ಇರೋದೇ ಹಾಗೆ, ಅವ್ರು ಚಂದ ಕೆಲಸ ಅಂದರೆ ಚಂದ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಒಳಗಡೆ, ಹೊರಗಡೆ ಒಂದು ಅವ್ರದ್ದು ಆ ಥರ ಇಲ್ಲ ಅಂತ ಒಂದಷ್ಟು ಜನರು ಹೇಳ್ತಿದ್ದಾರೆ. ಒಟ್ಟು ಫೈನಲ್ ಆಗಿ ಕನ್ನಡ ಬಿಗ್ ಬಾಸಲ್ಲಿ ರೆಡ್ ಕಾರ್ಡ್ ಯಾರಿಗೆ ಅಂತಂದರೆ ಅಶ್ವಿನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಕಾದ್ ನೋಡಬೇಕು 50 ಲಕ್ಷ ದುಡ್ಡು ಹಾಗೆ ಟ್ರೋಫಿಯನ್ನು ಯಾರು ತಗೊಂಡು ಹೋಗ್ತಾರೆ. ಅಕಸ್ಮಾತ್ ಅದೇನಾದರೂ ಗಿಲ್ಲಿ ಅವ್ರದ್ದಾಗುತ್ತಾ, ಕಾದ್ ನೋಡಬೇಕು ಅಂತ ಹೇಳ್ತಾ, ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.